ನಮಸ್ಕಾರ. ಇದು GBH63 ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್. ಎಕನಾಮಿಕ್ಸ್ ಕ್ವಿಜ್ ಅರ್ಥಶಾಸ್ತ್ರ ಪ್ರಶ್ನೋತ್ತರ ಮಾಲಿಕೆ. 10 ಕ್ವಶನ್ಸ್, 10 ಪ್ರಶ್ನೆಗಳು. ಟೆಸ್ಟ್ ಯುವರ್ ನಾಲೆಜ್, ನಿಮ್ಮ ಜ್ಞಾನವನ್ನು ಪರೀಕ್ಷಿಸಿ. ನಿಮ್ಮ GBH63 ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್. ವಾಟ್ ಈಸ್ ಎಕನಾಮಿಕ್ಸ್? ಅರ್ಥಶಾಸ್ತ್ರ ಎಂದರೇನು? ಎ ಸ್ಟಡಿ ಆಫ್ ಅನಿಮಲ್ಸ್, ಪ್ರಾಣಿಗಳ ಅಧ್ಯಯನ. ಬಿ ಸ್ಟಡಿ ಆಫ್ ವೆಲ್ತ್ ಅಂಡ್ ರಿಸೋರ್ಸಸ್, ಸಂಪತ್ತು ಮತ್ತು ಸಂಪನ್ಮೂಲಗಳ ಅಧ್ಯಯನ. ಸಿ ಸ್ಟಡಿ ಆಫ್ ಪ್ಲಾನೆಟ್ಸ್, ಗ್ರಹಗಳ ಅಧ್ಯಯನ. ಡಿ ಸ್ಟಡಿ ಆಫ್ ಲ್ಯಾಂಗ್ವೇಜಸ್, ಭಾಷೆಗಳ ಅಧ್ಯಯನ. ಆನ್ಸರ್ ಈಸ್ ಸ್ಟಡಿ ಆಫ್ ವೆಲ್ತ್ ಅಂಡ್ ರಿಸೋರ್ಸಸ್, ಸಂಪತ್ತು ಮತ್ತು ಸಂಪನ್ಮೂಲಗಳ ಅಧ್ಯಯನ. ವಾಟ್ ಈಸ್ ದಿ ಬೇಸಿಕ್ ಎಕನಾಮಿಕ್ ಪ್ರಾಬ್ಲಮ್? ಮೂಲಭೂತ ಆರ್ಥಿಕ ಸಮಸ್ಯೆಗಳು ಯಾವುವು? ಎ ಇನ್ಫ್ಲೇಷನ್, ಅತಿ ಪ್ರಸರಣ ಅಥವಾ ದರ ಏರಿಕೆ. ಬಿ ಪಾವರ್ಟಿ, ಬಡತನ. ಸಿ ಸ್ಕೇರ್ಸಿಟಿ ಆಫ್ ರಿಸೋರ್ಸಸ್, ಸಂಪನ್ಮೂಲಗಳ ಕೊರತೆ. ಡಿ ಅನ್ಎಂಪ್ಲಾಯ್ಮೆಂಟ್, ನಿರುದ್ಯೋಗ. ಆನ್ಸರ್ ಈಸ್ ಸಿ ಸ್ಕೇರ್ಸಿಟಿ ಆಫ್ ರಿಸೋರ್ಸಸ್, ಸಂಪನ್ಮೂಲಗಳ ಕೊರತೆ. ಕ್ವಶನ್ ನಂಬರ್ 3. ವಿಚ್ ಆಫ್ ದಿ ಫಾಲೋಯಿಂಗ್ ಈಸ್ ಎ ಫ್ಯಾಕ್ಟರ್ ಆಫ್ ಪ್ರೊಡಕ್ಷನ್? ಕೆಳಗಿನ ಯಾವುದು ಒಂದು ಉತ್ಪಾದನಾ ಘಟಕವಾಗಿದೆ? ಎ ಲ್ಯಾಂಡ್, ಭೂಮಿ. ಬಿ ಲೇಬರ್, ಕಾರ್ಮಿಕ ಶಕ್ತಿ. ಸಿ ಕ್ಯಾಪಿಟಲ್, ಬಂಡವಾಳ. ಡಿ ಆಲ್ ಆಫ್ ದಿ ಎಬೋವ್, ಮೇಲಿನ ಎಲ್ಲ. ಆನ್ಸರ್ ಈಸ್ ಆಲ್ ಆಫ್ ದಿ ಎಬೋವ್, ಮೇಲಿನ ಎಲ್ಲ. ಕ್ವಶನ್ ನಂಬರ್ 4. ವಾಟ್ ಡಸ್ GDP ಸ್ಟ್ಯಾಂಡ್ ಫಾರ್? GDP ಎಂದರೇನು? ಎ ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್, ಒಟ್ಟು ದೇಶೀಯ ಉತ್ಪನ್ನ. ಬಿ ಜನರಲ್ ಡೊಮೆಸ್ಟಿಕ್ ಪ್ರಾಡಕ್ಟ್, ಸಾಮಾನ್ಯ ದೇಶೀಯ ಉತ್ಪನ್ನ. ಸಿ ಗ್ಲೋಬಲ್ ಡೆವಲಪ್ಮೆಂಟ್ ಪ್ರಾಡಕ್ಟ್, ಜಾಗತಿಕ ಅಭಿವೃದ್ಧಿ ಉತ್ಪನ್ನ. ಡಿ ಗ್ರಾಸ್ ಡೆವಲಪ್ಮೆಂಟ್ ಪ್ಲಾನ್, ಒಟ್ಟು ಅಭಿವೃದ್ಧಿ ಯೋಜನೆ. ಆನ್ಸರ್ ಈಸ್ ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್, ಒಟ್ಟು ದೇಶೀಯ ಉತ್ಪನ್ನ. ಕ್ವಶನ್ ನಂಬರ್ 5. ವಾಟ್ ಈಸ್ ಇನ್ಫ್ಲೇಷನ್? ಅತಿ ಪ್ರಸರಣ ಅಥವಾ ದರ ಏರಿಕೆ ಎಂದರೇನು? ಎ ರೈಸ್ ಇನ್ ಜನರಲ್ ಪ್ರೈಸ್ ಲೆವೆಲ್ಸ್, ಸಾಮಾನ್ಯ ಬೆಲೆ ಮಟ್ಟಗಳ ಏರಿಕೆ. ಬಿ ಫಾಲ್ ಇನ್ ಪ್ರೈಸಸ್, ಬೆಲೆ ಕುಸಿತ. ಸಿ ಇನ್ಕ್ರೀಸ್ ಇನ್ ಎಕ್ಸ್ಪೋರ್ಟ್ಸ್, ರಫ್ತುಗಳ ಹೆಚ್ಚಳ. ಡಿ ಇನ್ಕ್ರೀಸ್ ಇನ್ ಎಂಪ್ಲಾಯ್ಮೆಂಟ್, ಉದ್ಯೋಗಗಳ ಹೆಚ್ಚಳ. ಆನ್ಸರ್ ಈಸ್ ಎ ರೈಸ್ ಇನ್ ಜನರಲ್ ಪ್ರೈಸ್ ಲೆವೆಲ್ಸ್, ಸಾಮಾನ್ಯ ಬೆಲೆಗಳ ಮಟ್ಟದ ಏರಿಕೆ. ಕ್ವಶನ್ ನಂಬರ್ 6. ವಿಚ್ ಮಾರ್ಕೆಟ್ ಸ್ಟ್ರಕ್ಚರ್ ಹ್ಯಾಸ್ ಓನ್ಲಿ ಒನ್ ಸೆಲ್ಲರ್? ಒಬ್ಬ ಮಾರಾಟಗಾರ ಮಾತ್ರ ಇರುವ ಮಾರುಕಟ್ಟೆ ರಚನೆ ಯಾವುದು? ಎ ಪರ್ಫೆಕ್ಟ್ ಕಾಂಪಿಟೇಷನ್, ಪೂರ್ಣ ಸ್ಪರ್ಧೆ. ಬಿ ಮೊನೋಪೊಲಿ, ಏಕಸ್ವಾಮ್ಯ. ಸಿ ಆಲಿಗೋಪೊಲಿ, ಕೆಲಜನ ಸ್ವಾಮ್ಯ ಅಥವಾ ಅಲ್ಪಸ್ವಾಮ್ಯ. ಡಿ ಡ್ಯುಯೋಪೊಲಿ, ದ್ವಿಸ್ವಾಮ್ಯ. ಆನ್ಸರ್ ಈಸ್ ಬಿ ಮೊನೋಪೊಲಿ, ಏಕಸ್ವಾಮ್ಯ. ಕ್ವಶನ್ ನಂಬರ್ 7. ವಾಟ್ ಈಸ್ ಡಿಮ್ಯಾಂಡ್? ಬೇಡಿಕೆ ಎಂದರೇನು? ಎ ಡಿಸೈರ್ ಟು ಬೈ ಎ ಪ್ರಾಡಕ್ಟ್ ವಿತ್ ಎಬಿಲಿಟಿ ಟು ಪೇ, ಖರೀದಿಸುವ ಆಸಕ್ತಿ ಮತ್ತು ಪಾವತಿ ಮಾಡುವ ಸಾಮರ್ಥ್ಯ. ಬಿ ಸಪ್ಲೈ ಆಫ್ ಗೂಡ್ಸ್, ಸರಕುಗಳ ಪೂರೈಕೆ. ಸಿ ಪ್ರೊಡಕ್ಷನ್ ಆಫ್ ಗೂಡ್ಸ್, ಸರಕುಗಳ ಉತ್ಪಾದನೆ. ಡಿ ಡಿಸ್ಟ್ರಿಬ್ಯೂಷನ್ ಆಫ್ ಗೂಡ್ಸ್, ಸರಕುಗಳ ವಿತರಣೆ. ಆನ್ಸರ್ ಈಸ್ ಡಿಸೈರ್ ಟು ಬೈ ಎ ಪ್ರಾಡಕ್ಟ್ ವಿತ್ ಎಬಿಲಿಟಿ ಟು ಪೇ.
ಖರೀದಿಸುವ ಆಸಕ್ತಿ ಮತ್ತು ಪಾವತಿ ಮಾಡುವ ಸಾಮರ್ಥ್ಯ. ಕ್ವಶನ್ ನಂಬರ್ 8. ಹೂ ಈಸ್ ನೌನ್ ಆಸ್ ದಿ ಫಾದರ್ ಆಫ್ ಎಕನಾಮಿಕ್ಸ್? ಅರ್ಥಶಾಸ್ತ್ರದ ಜನಕರೆಂದು ಯಾರನ್ನು ಕರೆಯುತ್ತಾರೆ? ಎ. ಜಾನ್ ಮೆನಾರ್ಡ್ ಕೇನ್ಸ್, ಬಿ. ಆಡಮ್ ಸ್ಮಿತ್, ಸಿ. ಆಲ್ಫ್ರೆಡ್ ಮಾರ್ಷಲ್, ಡಿ. ಡೇವಿಡ್ ರಿಕಾರ್ಡೋ. ಆನ್ಸರ್ ಈಸ್ ಬಿ. ಆಡಮ್ ಸ್ಮಿತ್. ಕ್ವಶನ್ ನಂಬರ್ 9. ವಾಟ್ ಈಸ್ ದ ಕರೆನ್ಸಿ ಆಫ್ ಇಂಡಿಯಾ? ಭಾರತದ ಕರೆನ್ಸಿ ಯಾವುದು? ಚಲಾವಣೆ ಹಣ ಯಾವುದು? ಎ. ಡಾಲರ್, ಬಿ. ಯೂರೋ, ಸಿ. ರುಪಿ, ಡಿ. ಯೆನ್. ಆನ್ಸರ್ ಈಸ್ ರುಪಿ. ಕ್ವಶನ್ ನಂಬರ್ 10. ವಾಟ್ ಹ್ಯಾಪನ್ಸ್ ಟು ಡಿಮ್ಯಾಂಡ್ ವೆನ್ ಪ್ರೈಸ್ ಇನ್ಕ್ರೀಸಸ್? ಅದರ್ ಫ್ಯಾಕ್ಟರ್ಸ್ ಕಾನ್ಸ್ಟಂಟ್. ಬೆಲೆ ಹೆಚ್ಚಾದಾಗ ಬೇಡಿಕೆ ಏನಾಗುತ್ತದೆ? ಇತರ ಅಂಶಗಳು ಸ್ಥಿರವಾಗಿದ್ದಾಗ. ಉತ್ತರ ಎ. ಡಿಮ್ಯಾಂಡ್ ಇನ್ಕ್ರೀಸಸ್, ಬೇಡಿಕೆ ಹೆಚ್ಚುತ್ತದೆ. ಬಿ. ಡಿಮ್ಯಾಂಡ್ ಡಿಕ್ರೀಸಸ್, ಬೇಡಿಕೆ ಕಡಿಮೆ ಆಗುತ್ತದೆ. ಸಿ. ಡಿಮ್ಯಾಂಡ್ ರಿಮೇನ್ಸ್ ಸೇಮ್, ಬೇಡಿಕೆ ಹಾಗೆ ಇರುತ್ತದೆ. ಡಿ. ಸಪ್ಲೈ ಡಿಕ್ರೀಸಸ್, ಪೂರೈಕೆ ಕಡಿಮೆ ಆಗುತ್ತದೆ. ಆನ್ಸರ್ ಈಸ್ ಬಿ. ಡಿಮ್ಯಾಂಡ್ ಡಿಕ್ರೀಸಸ್, ಬೇಡಿಕೆಯು ಕಡಿಮೆ ಆಗುತ್ತದೆ. ಸ್ಕೋರ್ ಗೈಡ್ ಅಂಕ ಮಾರ್ಗದರ್ಶಿ 9 ರಿಂದ 10 ಎಕ್ಸಲೆಂಟ್, 7 ರಿಂದ 8 ವೆರಿ ಗುಡ್, ಬಿಲೋ 5 ನೀಡ್ ಇಂಪ್ರೂವ್ಮೆಂಟ್, ಸುಧಾರಣೆ ಅಗತ್ಯವಾಗಿದೆ. ಥ್ಯಾಂಕ್ ಯು. ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚು ಕ್ವಿಜ್ ಟೈಪ್ ಕ್ವೆಶನ್ಗಳನ್ನು ನೋಡೋಣ. ದಿಸ್ ಈಸ್ GBH 63 ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್. ಪ್ಲೀಸ್ ಸಬ್ಸ್ಕ್ರೈಬ್, share, like and comment. Thank you.